ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಔಷಧಿಯನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂತಹ ಎಲ್ಲ ದವಸ ಧಾನ್ಯಗಳು ನಮಗೆ ಔಷಧಿಯುಕ್ತ ಅಂಶಗಳಾಗುತ್ತವೆ. ಈ ಪದಾರ್ಥಗಳನ್ನು ಕೊಡುವಂತಹ ಭೂತಾಯಿ ನಮಗೆ ಸಹಕಾರಿಯಾಗ್ತದೆ. ಈ ಭೂತಾಯಿ ಕೊಡುವಂತಹ ಈ ಒಂದು ಬೀಜಗಳು ನಮಗೆ ಎಲ್ಲ ರೀತಿಯ ಲವಣಗಳು, ರಸಾಯನಗಳು ಇತ್ಯಾದಿಗಳು ಹೆಚ್ಚಾಗಿರ್ತವೆ. ಇದರಲ್ಲಿ ವಿಟಮಿನ್ಸು, ಮಿನರಲ್ಸು ಎಲ್ಲ ರೀತಿಯಲ್ಲೂ ನಮಗೆ ಸಿಗ್ತವೆ. ಸ್ನೇಹಿತರೆ, ಈ ಕರಿಯಳ್ಳು, ಸೆಸಾಮಮ್ ಇವು ಮಂಚಿನೋಗಲು, ಇದು ನಮಗೆ ಅತಿ ಹೆಚ್ಚು ಕ್ಯಾಲ್ಸಿಯಂ ಮತ್ತು ಸುಣ್ಣದಂಶವನ್ನು ಕೊಡುವ ಶಕ್ತಿ ಇದಕ್ಕಿದೆ. ಯಾರಿಗೆ ಮೊಣಕಾಲು ನೋವಿದೆಯೋ ಅಂಥವರು ಈ ಎಳ್ಳು ದ್ವಾರಿಗೆ ಉರಿಸ್ಬಿಟ್ಟು ಅದಕ್ಕೆ ಕರಿ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಹಾಕಿ ಸೇವನೆ ಮಾಡ್ತಾ ಬಂದರೆ ಈ ಮೂಳೆ ಸೌದಿದ್ರೂ ಸಹ ಜಾಯಿಂಟ್ ಆಗ್ತದೆ ಮತ್ತು ಮೂಳೆ ಅಷ್ಟು ಗಟ್ಟಿಯಾಗಿರಲು ಒಂದು ಸಹಕಾರಿ ಆಗ್ತದೆ. ಅಲ್ಲದೇ ಹೆಣ್ಣುಮಕ್ಕಳು ಋತು ಸರಿಯಾಗಿ ಆಗಲಿಲ್ಲ ಅಂದರೆ ಅಂಥವರು ಸಹ ಇದನ್ನು 15 ದಿವಸ ಕಾಲ ಸೇವನೆ ಮಾಡ್ತಾ ಬಂದರೆ ಋತು ಮತ್ತೆ ಶುರುವಾಗುತ್ತೆ. ಅಲ್ಲದೇ ನಾನಾ ರೀತಿಯ ಕಾಯಿಲೆಗಳಿಗೂ ಸಹ ಇದು ಒಂದು ದಿವ್ಯ ಔಷಧ ಆಗಿರ್ತದೆ. ಸ್ನೇಹಿತರೆ, ಇಂತಹ ಒಂದು ದಿವ್ಯ ಔಷಧನ ನಾವು ಬಿಟ್ಟು ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ. ಒಂದೊಂದು ಕಾಲದಲ್ಲಿ ಒಂದು ಬೀಜಗಳು ನಮಗೆ ಸಹಕಾರಿ ಆಗ್ತದೆ. ಈ ಒಂದು ಬೀಜ ಸೇವನೆಯಿಂದ ನಮಗೆ ಅತಿ ಹೆಚ್ಚು ಸುಣ್ಣದ ಅಂಶವನ್ನು ಸಿಗುತ್ತೆ. ಆದ್ದರಿಂದ ಇದು ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ಅಲ್ಲದೇ ಆಂಟಿ ಆಕ್ಸಿಡೆಂಟ್ ಇರ್ತದೆ ಇದರಲ್ಲಿ, ಮತ್ತು ಇದು ಸೇವನೆಯಿಂದ ಕ್ಯಾನ್ಸರ್ಗೆ ಸಹ ಒಳ್ಳೆಯದು. ಪ್ರತಿಯೊಂದು ಕಾಯಿಲೆಗೂ ಇದು ಒಂದು ದಿವ್ಯ ಔಷಧ ಆಗ್ತದೆ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನೋಡಲಿ. ನಮಸ್ಕಾರ ಸ್ನೇಹಿತರೆ.